ನಮಸ್ಕಾರ ಎಲ್ರಿಗೂ. ಈ ಫಿಶ್ ಫ್ರೈ ಮಾಡೋದು ಎಷ್ಟು ಈಸಿ ಅಂದರೆ ರುಚಿ ಸಹ ಅಷ್ಟೇ ಅದ್ಭುತವಾಗಿ ಬರುತ್ತೆ. ಇದನ್ನು ನನ್ನ ಸ್ಟೈಲಲ್ಲಿ ನಾನು ಮನೇಲಿ ಹೇಗೆ ಮಾಡ್ತೀನಿ ಅನ್ನೋದು ಕಂಪ್ಲೀಟ್ ಪ್ರೊಸೆಸ್ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 800 ಗ್ರಾಮಷ್ಟು ಕಾಟ್ಲಾ ಫಿಶ್ನ ಬಳಸ್ತಾ ಇದ್ದೀನಿ. ಇದನ್ನು ಮೊದಲಿಗೆ ವಾಶ್ ಮಾಡ್ಕೊಳ್ಳೋಣ. ನೀಟಾಗಿ ವಾಶ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಲ್ಲುಪ್ಪು ಅರಶಿನ ಸೇರಿಸ್ಕೊಳ್ಳೋಣ. ಕಲ್ಲುಪ್ಪು ಅರಶಿನ ಮೀನು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸರಿ ನೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನಾವು ಕಲ್ಲುಪ್ಪು ಮತ್ತು ಅರಶಿನ ಬಳಸ್ಕೊಳ್ಳೋದ್ರಿಂದ ಮೀನದ ಹಸಿ ವಾಸನೆ ಅನ್ನೋದು ಬರೋದಿಲ್ಲ, ನೀಟಾಗಿ ವಾಶ್ ಆಗುತ್ತೆ. ಹಾಗೆ ನಮ್ಗೆ ಎಷ್ಟು ನೀಟಾಗಿ ಫಿಶ್ ವಾಶ್ ಆಗುತ್ತಲ್ವ ಅಷ್ಟೇ ಚೆನ್ನಾಗಿ ಫಿಶ್ ಫ್ರೈ ಬರುತ್ತೆ. ಇದನ್ನು ಒಂದು 3 ರಿಂದ 4 ಸರಿ ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನು ಬಳಸ್ತಾ ಇರೋಂಥ ಇಂಗ್ರೀಡಿಯೆಂಟ್ಸು 2.5 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ, 1.5 ಟೇಬಲ್ ಸ್ಪೂನಷ್ಟು ಫಿಶ್ ಫ್ರೈ ಮಸಾಲ, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, 1/4 ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಸೊ ನಾನು ಈ ಮಸಾಲೆಗಳೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಮಸಾಲೆ ಎಲ್ಲ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ನಾನೊಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಅದು ರಸನ ಕಿವುಚಿಟ್ಟಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ರಸ ಕಿವುಚಿಟ್ಕೋಬೇಕು. ತುಂಬ ನೀರಾಗಿ ಕಿವುಚಿಟ್ಕೊಂಡ್ರೆ ಈ ಮಸಾಲೆ ಅನ್ನೋದು ಮೀನಿಗೆ ಚೆನ್ನಾಗಿ ಹಿಡಿಯೋದಿಲ್ಲ. ಈಗ ರಸನ ಸೇರಿಸ್ಕೊಂಡು ಹುಣಸೆಹಣ್ಣು ರಸನ ಸೇರಿಸ್ಕೊಂಡು ಈ ಮಸಾಲೆ ಎಲ್ಲ ಗಂಟಿಲ್ಲದೆ ಪೇಸ್ಟಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಳಸ್ಕೊಂಡು. ಆವಾಗಷ್ಟೇ ಚೆನ್ನಾಗಿ ಎಲ್ಲ ಮಸಾಲೆಗಳು ಮಿಕ್ಸ್ ಆಗುತ್ತೆ. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಥರ ಮೈದಾ, ಕಾರ್ನ್ ಫ್ಲೋರು, ಎಕ್ಸ್ಟ್ರಾ ಮಸಾಲೆಗಳು ಯಾವುದು ಅವಶ್ಯಕತೆ ಇರೋದಿಲ್ಲ. ಇಷ್ಟೇ ಮಸಾಲೆನ ಬಳಸ್ಕೊಂಡು ನೀವು ಈ ಫಿಶ್ ಫ್ರೈ ಮಾಡಿ ನೋಡಿ, ತುಂಬ ಟೇಸ್ಟಾಗಿ ಬರುತ್ತೆ. ಈಗ ತೊಳೆದಿಟ್ಟಿರೋ ಅಂಥ ಕಾಟ್ಲಾ ಫಿಶ್ನ ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ಪೀಸಿಗೂ ಚೆನ್ನಾಗಿ ಹಚ್ಕೋಬೇಕು, ನಿಧಾನಕ್ಕೆ ಹಚ್ಕೋಬೇಕು. ಯಾಕಂದರೆ ಈ ಕಾಟ್ಲಾ ಫಿಶಲ್ಲಿ ಸ್ವಲ್ಪ ಮುಳ್ಳಿರೋದ್ರಿಂದ ನಿಧಾನಕ್ಕೆ ಹಚ್ಕೊಂಡ್ರೆ ನೀಟಾಗಿ ಬರುತ್ತೆ. ಆ್ಯಂಡ್ ಇದೇ ಕ್ವಾಂಟಿಟಿ ಅಂದರೆ ಈ ಮಸಾಲ ಕ್ವಾಂಟಿಟಿನ ಬಳಸ್ಕೊಂಡು ನೀವು ಯಾವುದೇ ಮೀನನ್ನ ತೊಗೊಂಡು ಇದೇ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿ ಬರುತ್ತೆ. ನೀವು ಟ್ರೈ ಮಾಡಿ. ಆ್ಯಂಡ್ ಇದನ್ನು ನಾನು ಮ್ಯಾರಿನೇಟ್ ಸಹ ಮಾಡ್ತಾಯಿಲ್ಲ, ಇಮಿಡಿಯೇಟ್ ಫ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಮ್ಯಾರಿನೇಟ್ ಮಾಡಿ ಇನ್ನೂ ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ. ಆದರೆ ಇಮಿಡಿಯೇಟ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ನೀಟಾಗಿ ಎಲ್ಲ ಮಸಾಲೆಗಳು ನಾವು ಮೀನಿಗೆ ಹಚ್ಕೊಂಡಿದ್ದೀವಿ. ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈಗ ನಾವು ಸ್ಟವ್ ಮೇಲೆ ಒಂದು ಹಂಚಿಟ್ಟು ಬಿಸಿ ಮಾಡ್ಕೊಳ್ಳೋ ತನಕ ಪ್ಲೇಟ್ ಮುಚ್ಚಿಟ್ಕೊಳ್ಳೋಣ. ಈ ಫಿಶ್ ಫ್ರೈ ಮಾಡೋಕ್ಕೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಇರೋದಿಲ್ಲ. ಕಡಿಮೆ ಎಣ್ಣೆ ಬಳಸ್ಕೊಂಡೆ ಫಿಶ್ ಫ್ರೈ ಮಾಡ್ಕೋಬೋದು. ಮೊದಲಿಗೆ ಒಂದು ಹಂಚನ್ನ ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಅಷ್ಟೇ ಬಳಸ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಟೇಸ್ಟ್ ಬರಲ್ಲ, ಸೀದೋಗುತ್ತೆ. ಈಗ ನಿಧಾನಕ್ಕೆ ಪ್ರತಿಯೊಂದು ಪೀಸ್ನ ನಾವು ಹಂಚ ಮೇಲೆ ಇಟ್ಕೊಂಡು ಹಂಚ ಮೇಲೆ ಹಾಕಿದ ತಕ್ಷಣ ನಾವು ಮಗ್ಚಾಕಬಾರ್ದು. 1 ನಿಮಿಷ ಬಿಟ್ಟು ನಾವು ಮಗ್ಚಾಕೊಳ್ಳೋದ್ರಿಂದ ಫಿಶ್ಶು ಸಹ ತುಂಬ ನೀಟಾಗಿ ಫ್ರೈ ಆಗುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಫ್ರೈ ಆಗ್ತಾಯಿದೆ ಅಂತ. ಇದು ತುಂಬ ಸ್ಮೂತಾಗಿರುತ್ತಲ್ವ ಮೀನು, ಅದಕ್ಕೋಸ್ಕರ ನಿಧಾನಕ್ಕೆ ಮಗ್ಚಾಕೋಬೇಕು. ಆ್ಯಂಡ್ ನೀವು ಇದೇ ಸೇಮ್ ಕ್ವಾಂಟಿಟಿ ಇದೇ ಥರ ಟ್ರೈ ಮಾಡಿ. ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಿಂಪಲ್ ರೆಸಿಪೀಸ್ನ ನನ್ನ ಚಾನಲ್ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.